ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ 2 ವಿಭಾಗಗಳಿದ್ದು ಇಲ್ಲಿನ ಜನರಿಗೆ ನಿವೇಶನ ಹಂಚಿಕೆ ಮಾಡಲು ಭೂಮಿಯನ್ನು ಮಂಜೂರು ಮಾಡಿಸಿ ಹಂಚಿಕೆ ಮಾಡಬೇಕು. ಸ್ಮಶಾನಗಳಿಗೆ ಜಾಗಗಳಿಲ್ಲ. ಒಂದೊಂದು ಸ್ಮಶಾನದಲ್ಲಿ ಇಬ್ಬರನ್ನು ಅಂತ್ಯ ಸಂಸ್ಕಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲದೆ ಮಕ್ಕಳು ಕ್ರೀಡಾ ಚಟುವಟಿಕೆಗಳಿಂದ ಹಿಂದುಳಿಯುತ್ತಿದ್ದಾರೆ ಎಂಬ ಸಮಸ್ಯೆಗಳ ಸಾಲೆ ಚರ್ಚೆಯಾಯಿತು. ಪಠ್ಯ ಶಿಕ್ಷಣಕ್ಕಿಂತ ಕ್ರೀಡಾ ಚಟುವಟಿಕೆಗಳತ್ತ ಪೋಷಕರು ಒಲವು ತೋರಿಸುತ್ತಿದ್ದಾರೆ. ಸರ್ಕಾರ ಪಂಚಾಯಿತಿಗೊಬ್ಬ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿ ಒಂದೊಂದು ದಿನ ಒಂದೊಂದು ಶಾಲೆಯ ಮಕ್ಕಳಿಗೆ ತರಬೇತಿ ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಹಿಂದಿ ಶಿಕ್ಷಕರನ್ನು ನೇಮಕ ಮಾಡಬೇಕು ಎಂಬ ಒತ್ತಾಯಗಳು ಕೇಳಿಬಂದವು. ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಮನೆಗಳಿಲ್ಲವೆಂದು ಪ್ರತಿಯೊಂದು ಗ್ರಾಮ ಸಭೆಗಳಲ್ಲೂ ಪದೇ ಪದೇ ಮನವಿಗಳು ಸಲ್ಲಿಸುತ್ತಲೇ ಇದ್ದರೂ ಈವರೆಗೂ ಏನೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮ ಸಭೆಯಲ್ಲಿ ಹಾಜರಿದ್ದ ನಾಗರಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಒತ್ತಾಯಿಸಿದರು. ಸರ್ಕಾರ ತೋಟಗಾರಿಕೆ ಇಲಾಖೆ ಮೂಲಕ ತೋಟಗಳಿಗೆ ಔಷಧಿಗಳು ಸಿಂಪಡಣೆ ಮಾಡಲು ಬೂಮರ್ ವಿತರಣೆ ಮಾಡುತ್ತಿದ್ದು, ಟ್ರ್ಯಾಕ್ಟರ್ಗಳನ್ನು ಇಟ್ಟುಕೊಂಡಿರುವ ರೈತರಿಗೆ ಮಾತ್ರ ನೀಡುತ್ತಿದೆ. ಇದರಿಂದ ಏನೂ ಪ್ರಯೋಜನವಾಗುತ್ತಿಲ್ಲ. ಮಿನಿ ಟ್ರ್ಯಾಕ್ಟರ್ಗಳನ್ನು ಇಟ್ಟುಕೊಂಡಿರುವ ರೈತರಿಗೆ ಬೂಮರ್ಗಳು ವಿತರಣೆ ಮಾಡುವ ವ್ಯವಸ್ಥೆಯಾಗಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ರಾಮಚಂದ್ರಪ್ಪ ಒತ್ತಾಯಿಸಿದರು. ದೇವನಹಳ್ಳಿ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಿಗೆ ಉತ್ತಮ ಆದಾಯವಿದೆ. ತೆರಿಗೆಯೂ ಹೆಚ್ಚು ವಸೂಲಿಯಾಗುತ್ತಿದ್ದು, ವರ್ಗ 1ರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನ ಖರ್ಚಾಗದೆ ಉಳಿದಿದೆ. ಇಂತಹ ಅನುದಾನವನ್ನು ಆರ್ಥಿಕವಾಗಿ ಶಕ್ತಿಯಿಲ್ಲದ ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾಯಿಸಿದರೆ ಅಭಿವೃದ್ಧಿ ಸಹಕಾರಿಯಾಗುತ್ತದೆ ಎಂದರು. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿಯಾಗುತ್ತಿರುವ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಭೂಮಿಗಳಿಗೆ ಸಂಬಂಧಿಸಿದ ನೋಂದಣಿ ಶುಲ್ಕದಲ್ಲಿ 2% ಆಯಾ ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾಯಿಸುವ ವ್ಯವಸ್ಥೆ ಜಾರಿಯಾಗಬೇಕು. ಕೂಸಿನ ಮನೆ ತೆರೆಯಲಾಗುತ್ತಿದ್ದು, ಪ್ರತಿಯೊಂದು ಹಳ್ಳಿಗೊಂದರಂತೆ ತೆರೆಯಬೇಕು. ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಮಾತ್ರ ತೆರೆದರೆ ಮಕ್ಕಳ ತಾಯಂದಿರಿಗೆ ಕಷ್ಟವಾಗಲಿದೆ ಎಂದು ಸದಸ್ಯ ಆರ್ ಅಮರನಾಥ್ ಒತ್ತಾಯಿಸಿದರು. ಬೇರೆ ದೇವಸ್ಥಾನಗಳಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಆ ಒಂದು ಕಲೆಕ್ಷನ್ ಆಗಿರೋ ಅಮೌಂಟ್ ಅಲ್ಲಿ ತೆಗಿಬೇಕು ಅಂತೇಳಿ ಸರ್ಕಾರ ಏನ್ ಆದೇಶ ಮಾಡಿದೆ, ನಿಜವಾಗ್ಲೂ ನಾವು ಸ್ವಾಗತಿಸ್ತೀವಿ. ಸೊ ಅದೇ ರೀತಿ ನಂದೊಂದು ಮನವಿ ಇದೆ. ನಮ್ಮ ಒಂದು ದೇವನಹಳ್ಳಿ ತಾಲೂಕಲ್ಲಿ ಸುಮಾರು ಶ್ರೀಮಂತ ಗ್ರಾಮ ಪಂಚಾಯಿತಿಗಳಿದೆ. ಆ ಶ್ರೀಮಂತ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಟ್ಯಾಕ್ಸ್ ಕಲೆಕ್ಟ್ ಆಗಿರುವಂತಹ ಅಮೌಂಟ್ಸ್ ಯಾವುದೇ ಒಂದು ಬಳಕೆಯನ್ನು ಮಾಡ್ಕೊಳ್ಳದೆ ಬಳಕೆ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಿದೆ. ಸುಮಾರು ಕೋಟಿಗಟ್ಟಲೆ ಒಂದು ವರ್ಗ ಒಂದು ಅಕೌಂಟ್ ಅಲ್ಲಿ ಸುಮಾರು ಒಂದು ಪಂಚಾಯಿತಿಗಳಲ್ಲಿ ನಿಂತೋಗಿದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಯಾವ್ಯಾವ ಬಡ ಪಂಚಾಯಿತಿಗಳಿದೆ ಅಂತ ಪಂಚಾಯಿತಿಗಳಿಗೆ ಸರ್ಕಾರ ವತಿಯಿಂದ ಆ ಒಂದು ಗ್ರಾಮ ಪಂಚಾಯಿತಿಗೆ ಬೇಕಾದ್ರೆ ನಾವೇ ಆಕ್ಷನ್ ಪ್ಲಾನ್ ಸಲ್ಲಿಸ್ತೀವಿ. ಇದ್ದಿದ್ದ ಒಂದು ಕಾಮಗಾರಿಗಳು ಪೆಂಡಿಂಗ್ ಇದೆ, ಆ ಒಂದು ಫಂಡಿಂಗ್ ಅವರೇ ಬೇಕಾದ್ರೆ ಕಾಮಗಾರಿ ಚಾಲನೆ ಮಾಡಿ. ಬಟ್ ಆ ಒಂದು ವರ್ಗ ಒಂದು ಅಮೌಂಟ್ ಬೇಕಾದ್ರೆ ಸರ್ಕಾರದ ಅಮೌಂಟ್. ಸೊ ಅಂತ ಒಂದು ಅಮೌಂಟ್ ಯಾವ ಪಂಚಾಯಿತಿಗಳಿರ್ಬೋ ಅಂತ ಪಂಚಾಯಿತಿಗಳಿಗೆ ಆಗುವಂತ ಒಂದು ಕೆಲಸ ಆಗಿದೆ ಅಂತ ನಾನು ಈ ಮೂಲಕ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಬಿವಿ ಮಹೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಶ್ವನಾಥಾಚಾರ್, ಕಾರ್ಯದರ್ಶಿ ವಿ ಪ್ರಜ್ವಲ್, ಸದಸ್ಯರಾದ ಎಚ್ ಶ್ರೀನಿವಾಸ್, ಮುನಿರತ್ನಮ್ಮ, ಎಂ ಮಾರಪ್ಪ, ರೋಷನ್ ತಾಜ್, ಸರೋಜಮ್ಮ ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.